ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಇರ್ತಕ್ಕಂತಹ ಒಂದು ಫಲಗಳನ್ನು ನೋಡೋದಾದ್ರೆ ನೋಡಿ, ನಿಮ್ಮ ಪ್ರಯತ್ನ ಇರುತ್ತಲ್ಲ, ನಿಮ್ಮ ಯೋಚನೆ, ನಿಮ್ಮ ಯೋಜನೆ, ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ವಿಚಾರ ನಿಮ್ಮನ್ನ ಕೈ ಹಿಡಿತದೆ. ಯಾವತ್ತಿಗೂ ಕೂಡ ನೀವು ಮಾಡತಕ್ಕಂಥ ದಾನ, ನೀವು ಮಾಡುವಂತ ಪೂಜೆ, ನಿಮ್ಮಲ್ಲಿರ್ತಕ್ಕಂಥ ಒಂದು ದಯಾಗುಣ ಇದೆಯಲ್ಲ, ಆ ಗುಣದ ಒಂದು ಬಲ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅನೇಕ ಸಂಕಷ್ಟಗಳು, ಅನೇಕ ಎಡರು ತೊಡರುಗಳ ಮಧ್ಯದಲ್ಲಿಯೂ ಕೂಡ ಒಂದು ಹೋರಾಟ ಅನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲದಕ್ಕಿಂತಲೂ ಮೀರಿದ್ದು ನಿರಂತರವಾದ ಪ್ರಯತ್ನ, ಅವಿರತವಾಗಿರ್ತಕ್ಕಂಥ ಪ್ರಯತ್ನದ ಫಲವಾಗಿ ಅನೇಕ ಒಳ್ಳೆ ಕೆಲಸಗಳಾಗ್ತವೆ. ಹೌದು, ಸವಾಲುಗಳಿದೆ. ಹಣಕಾಸಿನಲ್ಲಿ ತೊಂದರೆ, ಕೆಲಸದಲ್ಲಿ ತೊಂದರೆ, ಜನಗಳಿಂದ ತೊಂದರೆ, ಮನೆತನದಿಂದ ತೊಂದರೆ, ಸಾಕಷ್ಟು ವಿಚಾರದಲ್ಲಿ ಒಂದು ಚಿಂತೆ ಅನ್ನುವಂಥದ್ದು ಇರುತ್ತೆ. ಸಾಕಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲಿರುತ್ತೆ. ಆ ಜವಾಬ್ದಾರಿಗಳನ್ನೆಲ್ಲವನ್ನ ನಾನು ಯಾವ ರೀತಿ ನಿಭಾಯಿಸ್ತೀನಿ ಅನ್ನುವಂತಹ ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಆದರೂ ಆ ಎಲ್ಲ ಪ್ರಶ್ನೆಗಳಿಗೆ ಸರಳವಾಗಿ ಒಂದು ಪರಿಹಾರವನ್ನು ಹುಡುಕುವಂತಹ ಮಾರ್ಗ ನಿಮ್ಮಲ್ಲಿನೇ ಕಂಡುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಅದು ಒಂದೊಂದು ಬೆಟ್ಟದಂತಹ ಸಮಸ್ಯೆಗಳಿದ್ರು ಕೂಡ ಒಂದೊಂದಾಗಿ ಸರಿ ಮಾಡ್ಕೊಂಡು ಹೋಗುವಂತಹ ಅವಿರತವಾದ ಪ್ರಯತ್ನ ಇದೆಯಲ್ಲ, ಮನುಷ್ಯನ ಪ್ರಯತ್ನ, ಆ ಪ್ರಯತ್ನ ತುಂಬಾ ಚೆನ್ನಾಗಿರ್ತಕ್ಕಂಥದ್ದು. ಈ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ವಿಘ್ನಗಳು, ಕೆಲಸ ಕಾರ್ಯಗಳಲ್ಲಿ ಅನೇಕ ಅಡೆತಡೆಗಳು ಕಂಡು ಬರುತ್ತೆ. ಆ ಎಲ್ಲ ಅಡೆತಡೆಗಳನ್ನು ಶಾಂತವಾಗಿದ್ದುಕೊಂಡು ನಿಭಾಯಿಸುವಂಥದ್ರಿಂದ ಖಂಡಿತವಾಗಿ ಒಳ್ಳೆ ಫಲಗಳು ಸಿಗ್ತಾ ಇರತಕ್ಕಂಥದ್ದು. ಇನ್ನು ಬೇರೆಯವರು ನಿಮ್ಮ ಭಾವನೆಗಳಿಗೆ ನೋವನ್ನು ತರುವಂಥದ್ದು, ನಿಮ್ಮ ಭಾವನೆಗಳನ್ನ ಅರ್ಥವೇ ಮಾಡ್ಕೊಳ್ಳದೆ ಇರತಕ್ಕಂಥದ್ದು. ಹೌದು, ಎಲ್ಲರ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೋತೀವಿ, ನನ್ನ ಭಾವನೆಯನ್ನ ಯಾರು ಅರ್ಥ ಮಾಡ್ಕೊಳ್ಳಿಲ್ಲಲ್ವಾ ಅನ್ನುವಂಥದ್ದು ಒಂದು ಬಹಳ ಚಿಂತೆ ಆಗುತ್ತೆ, ಬಹಳ ಬೇಸರ ಆಗುತ್ತೆ. ಜನಗಳ ವಿಚಾರದಲ್ಲಿ ಯಾವ ರೀತಿ ಇವರನ್ನ ರೀಡ್ ಮಾಡೋದು, ಯಾವ ರೀತಿ ಇವರನ್ನ ಅರ್ಥೈಸ್ಕೋಬೇಕು, ಬಿಡಕ್ಕೂ ಆಗಲ್ಲ, ಕಂಟಿನ್ಯೂ ಮಾಡಕ್ಕೂ ಆಗಲ್ಲ. ಈ ಒಂದು ಮಧ್ಯದಲ್ಲಿ ಕೆಲವೊಂದು ಜನಗಳ ವಿಚಾರದಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಆದ್ರೆ ಸ್ವಲ್ಪ ನೋವು ಬೇಸರಗಳಾದ್ರೂ ಕೂಡ ಆಮೇಲೆ ಅಡ್ಜಸ್ಟ್ ಆಗ್ತೀರಿ. ಈ ಜನಗಳು ಹೀಗೆ, ಇವ್ರ ಮನಸ್ಥಿತಿ ಹೀಗೆ, ನಾನು ಇದೇ ರೀತಿ ಇರಬೇಕು ಅನ್ನುವಂತಹ ಒಂದು ಅನುಭವ